ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315. ನಡಿಪಿನಾಯಕನಹಳ್ಳಿಯಲ್ಲಿ ಒಂಟಿ ಮಹಿಳೆ ಮೇಲೆ ಡೆಡ್ಲಿ ಅಟ್ಯಾಕ್. ಮಂಕಿ ಕ್ಯಾಪ್ ಧರಿಸಿ ಬಂದ ದುಷ್ಕರ್ಮಿಗಳು ಬಾಗಿಲು ತೆರೆಯುತ್ತಿದ್ದಂತೆ ಹಲ್ಲೆ. ಶಿಡ್ಲಘಟ್ಟ ತಾಲೂಕಿನ ನಡಿಪಿನಾಯಕನಹಳ್ಳಿ ಗ್ರಾಮದಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದ ಮಹಿಳೆ ಮೇಲೆ ಇಬ್ಬರು ಅಪರಿಚಿತ ದುಷ್ಕರ್ಮಿಗಳು ಹಲ್ಲೆ ನಡೆಸಿ ಗಂಭೀರವಾಗಿ ಗಾಯಗೊಳಿಸಿರುವ ಘಟನೆ ಡಿಸೆಂಬರ್ 27ರ ಮಧ್ಯರಾತ್ರಿ ನಡೆದಿದೆ. ಗಂಭೀರವಾಗಿ ಗಾಯಗೊಂಡ ಮಹಿಳೆಯನ್ನು ಸರಸ್ವತಮ್ಮ 70 ವರ್ಷ ಎಂದು ಗುರುತಿಸಲಾಗಿದೆ. ಅವರು ನಡಿಪಿನಾಯಕನಹಳ್ಳಿ ಗ್ರಾಮದ ನಿವಾಸಿಯಾಗಿದ್ದು ಹಲ್ಲೆಯಿಂದ ತಲೆ ಹಾಗೂ ಎಡಕೈಗೆ ತೀವ್ರ ಗಾಯಗಳಾಗಿವೆ. ಇನ್ನು ಗಾಯಾಳುವನ್ನು ದೇವನಹಳ್ಳಿ ಆಕಾಶ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗಾಯಾಳು ಮಹಿಳೆ ಆಸ್ಪತ್ರೆಯಲ್ಲಿ ಪೊಲೀಸರಿಗೆ ನೀಡಿದ ಮಾಹಿತಿಯಂತೆ ಡಿಸೆಂಬರ್ 27ರ ರಾತ್ರಿ ಸುಮಾರು 11:30 ಗಂಟೆ ವೇಳೆಗೆ ತಮ್ಮ ಮನೆಯ ಮುಂದೆ ಇಬ್ಬರು ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಓಡಾಡುತ್ತಿರುವುದು ಕಂಡುಬಂದಿತು. ಈ ಬಗ್ಗೆ ಕಿಟಕಿಯಿಂದ ಪ್ರಶ್ನಿಸಿದರೂ ಯಾವುದೇ ಉತ್ತರ ನೀಡದೆ ಮನೆಯ ಹೊರಗಿದ್ದ ವಿದ್ಯುತ್ ದೀಪವನ್ನು ಆಫ್ ಮಾಡಿದರು. ಮತ್ತೆ ಪ್ರಶ್ನಿಸಿದಾಗ ದೀಪವನ್ನು ಆನ್ ಮಾಡಿದರು. ಮನೆಯ ಹೊರಗಡೆ ಯಾರೋ ಇದ್ದಾರೆ ಎಂಬುದನ್ನು ಪರಿಶೀಲಿಸಲು ಇಟ್ಟಿನ ಕೋಲು ಹಿಡಿದು ಬಾಗಿಲು ತೆರೆದ ಕ್ಷಣದಲ್ಲೇ ಮನೆ ಕಾಂಪೌಂಡ್ ಹಾರಿ ಬಂದ ಒಬ್ಬ ದುಷ್ಕರ್ಮಿ ತಲೆ ಹಾಗೂ ತಲೆ ಹಿಂಭಾಗಕ್ಕೆ ಕೋಲಿನಿಂದ ಬಲವಾಗಿ ಹೊಡೆದಿದ್ದಾನೆ. ಮತ್ತೊಬ್ಬ ದುಷ್ಕರ್ಮಿ ಹಿಂದಿನಿಂದ ಬಂದು ಎಡಕೈ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಿದ್ದಾನೆ. ಇಬ್ಬರು ದುಷ್ಕರ್ಮಿಗಳು ಮುಖಕ್ಕೆ ಮಂಕಿ ಕ್ಯಾಪ್ ಧರಿಸಿಕೊಂಡಿದ್ದು ತೆಳ್ಳಗಾಗಿಯೂ ಎತ್ತರವಾಗಿಯೂ ಇದ್ದರು ಎಂದು ಮಹಿಳೆ ಪೊಲೀಸರಿಗೆ ತಿಳಿಸಿದ್ದಾರೆ. ಇನ್ನು ಹಲ್ಲೆಯಿಂದ ತಲೆಗೆ ಭಾರಿ ರಕ್ತಸ್ರಾವವಾಗಿದ್ದು ಮಹಿಳೆ ಜೋರಾಗಿ ಕಿರಿಚಿಕೊಂಡಾಗ ದುಷ್ಕರ್ಮಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಇನ್ನು ಗ್ರಾಮಸ್ಥರ ಸಹಕಾರದಿಂದ ಗಂಭೀರ ಗಾಯಗೊಂಡ ಮಹಿಳೆಯನ್ನು ತಕ್ಷಣವೇ ದೇವನಹಳ್ಳಿ ಆಕಾಶ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಈ ಸಂಬಂಧ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ದುಷ್ಕರ್ಮಿಗಳ ಪತ್ತೆಗೆ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಜಿತ್ ಕುಮಾರ್ ಅಂತ. ಇವತ್ತು ಈ ಘಟನೆ ನಡೆದಿರೋದು ಇದುವರೆಗೂ ನಾವು ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ವಿ. ಹಳ್ಳಿಯಲ್ಲಿ ಈ ಥರದ್ದು ಸನ್ನಿವೇಶಗಳು ನಾನು ಯಾವತ್ತೂ ಕಂಡಿಲ್ಲ. ಇದು ಮೊದಲನೇ ಬಾರಿ ಆಗಿರೋದು. ಇದು ನಾವು ಅವತ್ತು 1 ಗಂಟೆಯಲ್ಲಿ ಕರೆ ಮಾಡಿದ್ರು ನಮ್ಮ ಮಂಜುನಾಥ್ ಅಂತ ಪೋಸ್ಟ್ ಮಾಸ್ಟರ್. ಆ ಸಂದರ್ಭದಲ್ಲಿ ಬಂದಾಗ ನಮಗೆ ಸಿಕ್ಕಾಪಟ್ಟ ಭಯ ಆಯಿತು. ಯಾಕಂದರೆ ಅವರು ಹಿರಿಯರು ಒಂದು 70 ವರ್ಷದ ಮೇಲೆ ಆಗಿರಬೇಕು. ಹಿರಿಯರಿಗೆ ಹೊಡೆದಿದ್ದಾರೆ ಅಂದರೆ ಕೈ ತಿರುಗಿದ್ದಾರೆ, ಮೂತಿ ಹೊಡೆದೋಗ್ಬಿಟ್ಟೈತೆ, 2 ಕಡೆ ತಲೆಯಲ್ಲಿ ಪೆಟ್ಟು ಬಿದ್ದೈತೆ, ಸಿಕ್ಕಾಪಟ್ಟೆ ಬ್ಲಡ್ ಹೋಗಿತ್ತು. ಏನು ಅಂತಂದಾಗ ಅವರು ಈ ಥರ ಇಬ್ಬರು ಬಂದರು. ಬಿಡು ಅಂದ್ರೂ ಹೊಡಿತಾನೆ ಇದ್ರು. ಕಾಂಪೌಂಡು ಹಾರಿ ಫಸ್ಟು ಬಾಗಿಲು ತಟ್ಟಿದ್ರಂತೆ. ತಟ್ತಾನೆ ಅವರು ಈಚೆ ಬಂದವ್ರೆ. ಈಚೆ ಬಂದು ಯಾರು ಅಂತ ಅಂದಾಗ ಯಾರು ಕಾಣಲಿಲ್ಲ. ತಿರ್ಗಾ ಮತ್ತೆ ಲೈಟ್ ಆಫ್ ಮಾಡಿ ಮತ್ತೆ ರಾಗಿ ಏನಾದರೂ ಇದೆಯಾ ಯಾರನ್ನು ತೊಗೊಂಡೋಗಿ ಬಂದವರು ಅವರು ಅನುಮಾನದಿಂದ ಈಚೆಗೆ ಬಂದಾಗ ಕಾಂಪೌಂಡ್ ಹಾರಿ ತೀವ್ರ ಹಲ್ಲೆ ಮಾಡೋರು ಸರ್. ಅದು ಈ ನಮ್ಮ ಗ್ರಾಮಸ್ಥರಿಗೆ ಇವತ್ತು ನಡಿಪಿನಾಯಕನಹಳ್ಳಿ ಗ್ರಾಮದಲ್ಲಿ ಪ್ರತಿಯೊಬ್ಬರು ಮನೆಯೂ ಮಾತಾಡ್ಕೊಂತವ್ರೆ. ಭಾಳ ಭಯ ಭೀತರಾಗವ್ರೆ. ಇದು ಸೂಕ್ತ ಕ್ರಮ ತಗೋಬೇಕು. ನಮ್ಮ ಪೊಲೀಸ್ ಇಲಾಖೆ ಭಾಳ ಸ್ಟ್ರಾಂಗ್ ಆಗಿದ್ದಾರೆ. ಆದಷ್ಟು ಬೇಗ ಎಂಥ ಪ್ರಭಾವಿಗಳನ್ನ ಆಗ್ಬೋದು, ಇಲ್ಲ ಏನು ಉದ್ದೇಶ ಅಂತ ಗೊತ್ತಿಲ್ಲ, ಪ್ರಮುಖವಾಗಿ ಇವ್ರನ್ನ ಬಂಧನ ಮಾಡ್ಬೇಕು. ಯಾಕಂದರೆ ಈ ಥರದ್ದು ಘಟನೆಗಳು ಯಾರು ಮಾಡಬಾರ್ದು. ಎಂಥ ಶತ್ರುಗಾದರೂ ಈ ಥರ ಹೊಡಿಬಾರ್ದು. ಯಾಕಂದರೆ ಕಾನೂನು ಇರಲಿ, ಕಾನೂನು ಕಟ್ಲೆ ಇದು ಇದ್ದೇ ಇರ್ತದೆ. ಬಟ್ ಕಾನೂನು ಕ್ರಮ ತಗೊಂಡು ಏನು ಸಹಾಯ ಮಟ್ಟಕ್ಕೆ ಹೊಡೆದ್ಬಿಟ್ರೆ ಮನುಷ್ಯನ ಈ ಥರ ಹೊಡೆದಾಡ್ಬಿಟ್ರೆ ಮುಂದೆ ಜೀವನ ಮಾಡೋದು ಹಿಂಗೆ. ಈ ನಡಿಪಿನಾಯಕನಹಳ್ಳಿ ಗ್ರಾಮದಲ್ಲಿ ಅದೇ ಭಯ ಸ್ಟಾರ್ಟ್ ಆಗಿದೆ. ಪ್ರತಿಯೊಬ್ಬರು ಅಷ್ಟೇ 6-6:30 ಅಂದರೆ ಭಯ ಬೀಳ್ತಾವ್ರೆ. ಈಗ ಮಕ್ಕಳು ಯಾವುದೋ ನೈಟ್ 9-9:30 ಬಂದಾಗ ಡೋರ್ ತೆಗಿಬೇಕಾದ್ರೂ ಭಯ ಬೀಳ್ತಾರೆ. ಇವತ್ತು ನಮ್ಮ ಪೊಲೀಸ್ ಇಲಾಖೆ ಇಂಥ ಆರೋಪಿಗಳನ್ನ ಬೇಗ ಬಂಧನ ಮಾಡೋ ಮುಖೇನ
ಗ್ರಾಮಸ್ಥರಿಗೆ ಧೈರ್ಯ ಕೊಡುವಂಥ ಕೆಲಸ ಮಾಡಬೇಕಂತ ಹೇಳಿದಾಗ ಸರ್, ನನ್ನ ಹೆಸರು ಬೈರೇಗೌಡ ಅಂತ. ನಮ್ಮ ದೊಡ್ಡಮ್ಮ ಆಗಬೇಕು 12:46 ನನ್ನ ಕಾಲ್ ಬಂದಿದೆ. ನನ್ನ ಫೋನಲ್ಲಿದೆ 12:46 ಕಾಲ್ ಬಂತು. ನಾನು ಆವಾಗ ರಿಸೀವ್ ಮಾಡಿಬಿಟ್ಟು ಏನಮ್ಮ ಅಂತಂತಂದರೆ ಒಂಥರ ತೊಂದಲ್ಲಿ ಹೇಳಿದ್ರು, ಬೇಗ ಬಾ ಅಂತ ಹೇಳಿದ್ರು. ಬಂದು ಹೊರಗಡೆ ನಮ್ಮ ಮನೆಯವರು ನಾವಿಬ್ಬರು ಬಂದು ತಿರ್ಗಿ ಮಂಜುನಾಥ್ ರಾಘವೇಂದ್ರನಿಗೆ ಫೋನ್ ಮಾಡಿ ಕರ್ಸ್ಕೊಂಡೆ. ಇಲ್ಲಿಗ ಒಬ್ಬೊಬ್ಬರಿಗೆ ಭಯ ಆಗ್ತದೆ ಅಂತ ಹೇಳ್ಬಿಟ್ಟು ಅವ್ರು ನೋಡಿಬಿಟ್ರೆ ವಿಚಿತ್ರವಾಗಿದ್ದರು. ಒಂಥರ ಬ್ಲಡ್ ಎಲ್ಲ ಹೋಗ್ತಾ ಇತ್ತು, ಇದು ಮಾಡ್ತಾಯಿದ್ರು. ಆಮೇಲೆ ಏನಾಯಿತು ಏನು ಅಂತ ಕೇಳಿದ್ರೆ ಯಾರೋ ಇಬ್ಬರು ಬಂದಿದ್ರು, ಹೊಡೆದಾಕ್ಬಿಟ್ಟೋದ್ರು ಅಂತ ಹೇಳಿದ್ರು. ಏನಂತ ತಗೊಂಡೋದ್ರು, ಏನು ತಗೊಂಡೋಗಿಲ್ಲ ಅಂತ ಆಮೇಲೆ ಇಟ್ಕೊಂಡು ಎಲ್ಲರೂ ಬಂದು ಕಾರ್ ತರಿಸಿ ಆಮೇಲೆ ಅಯ್ಯಮ್ಗೆ ಸ್ವಲ್ಪ ಸುಧಾರಿಸ್ಕೊಳಕ್ಕೆ ಮಲಗಿಸಿ ಇದು ಮಾಡ್ಕೊಂಡು ಆಗ್ತಾಯಿಲ್ಲ ಹಂಗೆ ಅಂತಂದರು. ಆಮೇಲೆ ಹಾಸ್ಪಿಟ್ಲಿಗೆ ಹಂಗೆ ಮತ್ತೆ ನಮ್ಮ ಮನೆಯವರೆಲ್ಲ ಹೋಗಿದ್ರು. ನಮ್ಮದು ನಡಿಪನಹಳ್ಳಿ ಗ್ರಾಮ, ಶಿಡ್ಲಘಟ್ಟ ತಾಲೂಕು. ನಾವು ಅಕ್ಕ ತಂಗಿರು ಅಣ್ಣ ತಮ್ಮರು ಬಂದು 6 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಈಗ ನಾನು ಎಲ್ಲರಿಗೂ ಮದುವೆ ಆಗಿದೆ. ನಾನು ಕೆಲಸ ಮಾಡ್ಕೊಂಡಿದ್ದೆ. ನಾನು ಶನಿವಾರ ಭಾನುವಾರ ಊರಿಗೆ ಬರ್ತಿದ್ದೆ. ಇಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರೊಬ್ಬರೇ ಇರ್ತಾಯಿದ್ರು. ಇದು ಶನಿವಾರ ಒಂದು ಮಧ್ಯರಾತ್ರಿ ಒಂದು 11:30 ಮಧ್ಯರಾತ್ರಿಯಲ್ಲಿ ಕಿಟಕಿ ಮತ್ತು ಬಾಗಿಲು ಬಡಿದು ಒಂದು ಅರ್ಧ ಗಂಟೆ ಮೇಲೆ ಬಡಿದು ನಮ್ಮ ತಾಯಿನ ಹೊರಗಡೆ ಕರೆಸಿ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅವರ ಉದ್ದೇಶ ನನಗೆ ತಿಳಿದಾಗೆ ಕದಿಬೇಕು ಅಂತ ಬಂದಿರಲಿಲ್ಲ, ದರೋಡೆಗೋಸ್ಕರ ಅಂತ. ಸೊ ಅವರು ನಮ್ಮ ತಾಯಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೊಡೆದಿದ್ದಾರೆ. ಕೊನೆಗೆ ನಮ್ಮ ತಾಯಿಗೆ ಬ್ಲಡ್ ಜಾಸ್ತಿ ಇದಾಗಿ ಸುಸ್ತಾಗಿ ಬಿದ್ದಾಗ ಸತ್ತೋದ್ರು ಅಂತ ಹೇಳ್ಬಿಟ್ಟು ವಾಪಸ್ ಹೋಗಿದ್ದಿಲ್ಲ, ಅಂದರೆ ಖಂಡಿತ ಸಾಯಿಸೇ ಹೋಗ್ತಾಯಿದ್ರು. ಸೊ ಇದು ನಮಗೆ ಕಾಣಿಸ್ತಾ ಇದೆ. ಘಟನೆ ನಡೆದ ದಿನಾಂಕ ಯಾವುದು ಸರ್? ಅದು ಶನಿವಾರ ದಿನ ರಾತ್ರಿ 27 ಅನ್ಕೋತೀನಿ. 27 ಮಧ್ಯರಾತ್ರಿ 11:30 12:30 ಮಧ್ಯದಲ್ಲಿ. ಸರ್, ಏನಾದರೂ ಯಾರ ಮೇಲಾದರೂ ಅನುಮಾನ ಇದೆಯಾ? ಊರಲ್ಲಿ ನನಗೆ ಶತ್ರುಗಳಂತ ಯಾರೂ ಇಲ್ಲ. ಏನಕ್ಕೆ ನಾನು ಕೆಲಸ ಮಾಡ್ಕೊಂಡು ಶನಿವಾರ ಭಾನುವಾರ ಬರೋದ್ರಿಂದ ನಮ್ಮ ಮನೆ ಇಲ್ಲ, ನಮ್ಮ ಮಕ್ಕಳು ತೋಟ ಇಷ್ಟೇ ನಾನು ಮಾಡಿದ್ದೆ. ಸೊ ನಮಗೇನಂದರೆ ಒಂದು 11-12 ವರ್ಷದಿಂದ ಒಂದು ಸ್ವಲ್ಪ ನಮ್ಮ ಅತ್ತೆಗಳದ್ದು ಒಂದು ಜಮೀನು ಕೇಸ್ ನಡೀತಾ ಇದೆ. ಅದೊಂದೇ ಇರುತ್ತೆ ನಮಗೆ ಲಿಟಿಗೇಷನ್ ಅಂತ. ಮಿಕ್ಕಿದ್ದೀನಿ ಯಾವುದೋ ಲಿಟಿಗೇಷನ್ ಅಂತ ಯಾವುದು. ಈಗ FIR ಅಲ್ಲಿ ಅವ್ರ ಹೆಸರು ಏನಾದರೂ ಉಲ್ಲೇಖ ಮಾಡಿದ್ದೀರಾ ಸರ್? ಇಲ್ಲ, ಈಗ ಸದ್ಯಕ್ಕೆ ನಾವು ಅವ್ರ ಹೆಸರು ಏನಂತ ಏನು ಉಲ್ಲೇಖ ಮಾಡಿಲ್ಲ. ನಾವು ಒಂದು ಈ ಥರ ಲ್ಯಾಂಡ್ ಲಿಟಿಗೇಷನ್ ಇದೆ ಅಂತ ಹೇಳಿದ್ದೀವಿ ಅಷ್ಟೇ ವಿನ ನಾವು ಯಾರ ಹೆಸರನ್ನು ಉಲ್ಲೇಖ ಏನು ಅವ್ರ ಮೇಲೆ ಏನಾದರೂ ಅನುಮಾನ ಇದೆಯಾ? ಈಗ ಸದ್ಯಕ್ಕೆ ನಮಗೆ ಅನುಮಾನ ಬರೋದಂತ ಯಾರ ಮೇಲೆ ಇಲ್ಲ. ಯಾಕಂದ್ರೆ ನನಗೆ ಅಂತಲ್ಲ, ನಮ್ಮ ತಾಯಿ ಆಗಿರ್ಬೋದು, ನಮ್ಮ ತಂದೆ ಅವರು ಯಾರು ನಮ್ಮೂರಿಗೆ ಶತ್ರುಗಳಂತೂ ಇಲ್ಲ. ನಮಗೆ ಮೇಲ್ನೋಟ ಕಾಣಿಸ್ತಾ ಇರೋದು ಅದೊಂದು ಇರಬಹುದು ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಯಾಕಂದರೆ ನಮಗೆ 2-3 ಶತ್ರುಗಳಿದ್ದಿದ್ರೆ 2-3 ಜನದಲ್ಲಿ ಒಬ್ಬರು ಆಗಿರ್ಬೋದು ಅಂತ ಹೇಳ್ಬೋದಾಗಿತ್ತು. ಬಟ್ ಈಗ ನಮಗೆ ಲ್ಯಾಂಡ್ ಲಿಟಿಗೇಷನ್ ಇರೋದ್ರಿಂದ ನಮಗೆ ಅವ್ರು ಪ್ಲ್ಯಾನ್ ಮಾಡಿರ್ಬೋದು. ಯಾಕಂದರೆ ನಾನು ಶನಿವಾರ ದಿನ ಸಂಜೆ ಜನರಲ್ ಊರಲ್ಲಿ ಇರ್ತಾ ಇದ್ದೆ. ಸೊ ನಮ್ಮ ತಾಯಿ ಜೊತೆ ನಾನು ಇದ್ದಿದ್ರೆ ನನ್ನನ್ನು ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ರು ಅಂತ ಅನ್ನಿಸ್ತಾ ಇದೆ. ಈ ಥರ ಎಲ್ಲ ಯೋಚನೆ ಮಾಡಿದ್ರು. ಸರ್, ಎಷ್ಟೊತ್ತಿನಲ್ಲಿ ಪ್ರಕರಣ ನಡೀತು? ಯಾರು ಯಾವ ಹಾಸ್ಪಿಟ್ಲಿಗೆ ದಾಖಲೆ ಮಾಡಿದ್ರು ಸರ್? ಮಧ್ಯರಾತ್ರಿ ಒಂದು 11:30 12:30 ಮಧ್ಯದಲ್ಲಿ ಆಗಿದೆ ಅದು. ಆಗ ನಮ್ಮ ತಾಯಿಯವರು ರಕ್ತದ ಇದರಲ್ಲೇ ಒಳಗಡೆ ಹೋಗಿ ಬಾಗಿಲು ಹಾಕ್ಕೊಂಡು ನಮ್ಮ ತಾಯಿಗೆ ಮೊಬೈಲ್ ಆಪ್ರೇಟ್ ಮಾಡೋದು ಬರಲ್ಲ, ಯಾವುದಾದ್ರೂ ನಂಬರ್ಗೆ ಹೋಗಲಿ ಅಂತ ಕಂಡು ನಂಬರ್ನ ಒತ್ತಿದ್ದಾರೆ. ಆವಾಗ ಯಾರಿಗೂ ಹೋಗಿದೆ, ಇಂಗ್ಲೀಷಲ್ಲಿ ಬಂದಿದೆ. ಅದಾದಮೇಲೆ ನಮ್ಮದು ಒಳಗಡೆ ಇನ್ನೊಂದು ಬಾಗಿಲು ತೆಕ್ಕೊಂಡು ಅಲ್ಲಿ ಸ್ವಿಚ್ ಹಾಕ್ಕೊಂಡು ಆ ಕಡೆ ಇನ್ನೊಂದು ಬಾಗಿಲು ತೆಕ್ಕೊಂಡು ಆಮೇಲೆ ಪಕ್ಕದ ಮನೆಯವ್ರ ಹೆಸರನ್ನೆಲ್ಲ ಕೂಗಿ ಅವ್ರಿಗೆ ಈ ಚಳಿಗಾಲದಲ್ಲಿ ಎಲ್ಲರೂ ಕಿಟಕಿ ಬಾಗಿಲು ಹಾಕ್ಕೊಂಡಿರ್ತಾರೆ, ಹಂಗಾಗಿ ಯಾರಿಗೂ ಕೇಳಿಸಿಲ್ಲ. ಮತ್ತೆ ವಾಪಸ್ ಬಂದು ಅಲ್ಲಿ ಕೂತ್ಕೊಂಡು ಮತ್ತೆ ಆಪ್ರೇಟ್ ಮಾಡಿದ್ದಾರೆ. ಆಗ ನಮ್ಮ ಚಿಕ್ಕಪ್ಪವ್ರ ಮಗ ಬೈರೇಗೌಡ ಅಂತಿದ್ದಾರೆ, ಅವ್ರಿಗೆ ಹೋಗಿ ಅಷ್ಟೊತ್ತಲ್ಲಿ ಏನಮ್ಮ ಅಂತ ಕೇಳಿದ್ದಕ್ಕೆ ಇಲ್ಲಪ್ಪ ಮನೆ ಹತ್ರ ಬಾ ಅಂತ ಕೇಳಿದಾಗ ನಮ್ಮ ಚಿಕ್ಕಪ್ಪವ್ರ ಮಗ ಮತ್ತು ನಮ್ಮ ಅತ್ತಿಗೆ ಬಂದು ಆಮೇಲೆ ಅವರು ನಾವು ಇನ್ನೊಬ್ಬ ಚಿಕ್ಕಪ್ಪನ ಮಕ್ಕಳೆಲ್ಲ ಕರ್ಕೊಂಡು ಬಂದು ಬರೋಷ್ಟೊಳಗಡೆ ಬೀಗ ಹಾಕ್ಕೊಂಡಿದ್ರು. ಆಮೇಲೆ ಅವರೆಲ್ಲ ನಾವೇ ಅಂತ ಹೇಳಿದ್ಮೇಲೆ ಮತ್ತೆ ಬೀಗ ತೆಗೆದ್ಮೇಲೆ ಆಮೇಲೆ ಅವರು ವಾಸ್ತವವನ್ನು ನೋಡಿ ಮಧ್ಯರಾತ್ರಿಯಲ್ಲಿ ನಮ್ಮ ಎಲ್ಲ ಚಿಕ್ಕಪ್ಪನ ಮಕ್ಕಳು ಕಸಿನ್ಸೇ ಆಕಾಶ್ ಹಾಸ್ಪಿಟಲ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು. ಸರ್, ಈಗ ಅದು ಈಗ ICUಲಿ ಅಡ್ಮಿಟ್ ಆಗಿದ್ದಾರೆ. ಈಗಿರೋ ಇನ್ಫಾರ್ಮೇಷನ್ ಪ್ರಕಾರ ಅವರು ಸ್ವಲ್ಪ ಕ್ರಿಟಿಕಲ್ ಆಗಿದ್ದಾರೆ ಅಂತ ಕೇಳಿದ್ದೀವಿ.
ಇಲ್ಲೆಲ್ಲಾದರೂ ಸಿ ಕ್ಯಾಮ್ರಾ ಏನಾದರೂ ಅಳವಡಿಸಿದ್ರಾ ಸರ್ ಮನೆಗೆ? ಇಲ್ಲ, ಮನೆಗೆ ಇದು ಮೊದಲೇ ಇನ್ಸಿಡೆಂಟ್ಸ್ ಆಗ್ತಾ ಇರೋದು, ನಮ್ಮೂರಲ್ಲೇ ಮೊದಲನೇದಿದ್ದು. ನಾವು ಇದನ್ನ ಕಳ್ತನಗಳಾಗಿದ್ದಾವೆ. ಸೊ ಇವತ್ತು ನಮ್ಮ ಮನೇಲಿ ರಾಗಿ ಏನೋ ಕಳ್ತನ ಮಾಡ್ಕೊಂಡು ಹೋಗಿದ್ರೆ ಸಂಪಾದನೆ ಮಾಡ್ಕೊತಾ ಇದ್ದೆ. ಆದರೆ ಒಂದು ಜೀವ ಹೋಗಿದೆ ಅಂತ ಸಂಪಾದನೆ ಮಾಡೋಕ್ಕಾಗಲ್ಲ. ಅದು ಯಾವತ್ತೂ ಲೈಫಲ್ಲಿ ಸಂಪಾದನೆ ಮಾಡೋಕ್ಕಾಗಲ್ಲ. ಕಿಡಿಗೇಡಿಗಳು ಏನಾದರೂ ಬಂದು ಅಲ್ಲೇ ಮಾಡಿದ್ರು ಬಿಟ್ಟು ಏನಾದರೂ ಕಳ್ತನ ಆಗಿದೆಯಾ? ಏನು ಒಂದು ರಾಗಿ ಕಾಳು ಕಳ್ತನ ಆಗಿದೆ, ಒಂದು ಕಡ್ಡಿ ಏನೂ ಆಗಿಲ್ಲ. ಆದರೆ ಒಂದು ಮಂಗಳವಾರ ದಿನ ನನ್ನ ಬಟ್ಟೆ ನಾನು ಯೂಸ್ ಮಾಡಿ ಒಗೆಯಕ್ಕೆ ಹಾಕಿರೋ ಬಟ್ಟೆ ನಾನು ಕತ್ಕೊಂಡು ಹೋಗಿದ್ದಾರೆ. ಅದು ಯಾವ ಉದ್ದೇಶ ಅಂತ ಗೊತ್ತಿಲ್ಲ. ಸರ್, ಈಗ ತನಿಖೆ ಹಂತದಲ್ಲಿದೆ, ನೀವು FIR ಕೊಟ್ಟಿರೋದಕ್ಕೆ. ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಅವ್ರು ಬಂದಿದ್ದರು, ಏನು ಹೇಳಿದ್ರು ಸರ್ ಅದಕ್ಕೆ? ಏನಾದರೂ ಸಾಕ್ಷಿಗಳೇನಾದರೂ ಹೇಳಿದ್ರು? ಇಲ್ಲ, ಸಾಕ್ಷಿಗಳಂತ ಏನು ಹೇಳಿಲ್ಲ. ಅವರು ಏನೇನು ಆಗಿದೆ ಅದನ್ನೆಲ್ಲ ಅವರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಫಸ್ಟ್ ಇನ್ಫಾರ್ಮೇಷನ್. ಸೊ ಅದ್ರ ಮೇಲೆ ನಾವು ಇನ್ವೆಸ್ಟಿಗೇಟ್ ಮಾಡಿ ಯಾವುದೇ ಕಾರಣಕ್ಕೂ ನಾವು ನ್ಯಾಯ ಒದಗಿಸ್ತೀವಿ, ಅಪರಾಧಿಗಳನ್ನ ನಾವು ಬಂಧಿಸ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಬಿಟ್ಟು. ನಿಮ್ಮ ಹೆಸರು ಸರ್? ಮಂಜುನಾಥ್ ಅಂತ. ನಾನು ಅಶೋಕ್ ಅಂತ ನಡಿ ಸ್ವಂತ ನಮ್ಮ ದೊಡ್ಡಮ್ಮನೇ ಆಗ್ಬೇಕು. ಈ ಥರ 43 ವರ್ಷ ಈಗ ನನಗೆ ನಮ್ಮೂರಲ್ಲಿ, ನಮ್ಮ ಹೋಬಳಿದಲ್ಲಿ, ನಮ್ಮ ಪಂಚಾಯತ್ ಇದ್ದರೆ ಇದೇ ಫಸ್ಟು. ಇದು ಆಚಿಂದ ತಮಿಳ್ನಾಡು ಆಂಧ್ರ ಕಡೆಯಿಂದ ಬಂದಿರೋ ಜನನೇ ಅಲ್ಲ. ಇಲ್ಲಿ ಸುತ್ತಮುತ್ತ ನೋಡಿರೋರು ಇವನು ಸ್ವಂತ ಪ್ರಾಪರ್ಟಿ, ಇವನು ಸ್ವಂತ ಇದ್ರ ಕೊದ್ದೇ ಬಂದಿರೋ ಇದು ಹೊರತು ಇದು ಬೇರೆ ಥರವಾಗಿ ಯಾವುದು ಉದ್ದೇಶದಿಂದ ಮಾಡೋದಲ್ಲ. ಇವನು ಸ್ವಂತ ಉದ್ದೇಶ, ಇವನ ತಾಯಿ ಮಗನ್ನ ಇಬ್ಬರನ್ನ ಹಾಕ್ಬೇಕಂತಲೇ ಇದು ಪ್ಲ್ಯಾನ್ ಮಾಡಿರೋದೇ ಹೊರತು ಇನ್ನು ಬೇರೆ ಉದ್ದೇಶನೇ ಅಲ್ಲ. ಈಗ ನಿನ್ನೆ ನೀವು ನೋಡಬೇಕಾಯ್ತು, ಮನೆ ತುಂಬ ಇದೆಲ್ಲ ರಾಗಿನೇ. ಆ ಥರ ಇದ್ಕೊಂಡು ಹೆಣ್ಣಂಗ್ಸನ್ನ ಹಾಕಿವ್ರಿತಾರೆ ಅಂತಂದರೆ ಅವರು ಮಾನವರೇ ಅಲ್ಲ. ಏನನ್ನಿದೆ, ದೊಡ್ಡವ್ರನ್ನ ಯಾರೋ ಅವ್ರನ್ನ ಊರನ್ನ ಅಲ್ಲವ್ರನ್ನ ಹಾಕ್ಕೊಂಡು ಮಾತಾಡಿ ಬಗೆಹರಿಸ್ಕೊಬೇಕು. ಈ ಥರ ಸರ್ ತಂಪಾಕ ಮಟ್ಟಕ್ಕೆ ಹೋಗಿರಂಗೆ ನಾನು ಹೇಳೋದೇನು, ವಿಪರೀತ ಭಯ ಬಿದ್ದುಬಿಟ್ಟಾರೆ ಊರಲ್ಲಿ. 5:30 6 ಗಂಟೆ ಆತನ ಹೆಂಗಸರು ಮಕ್ಳು ಈಚೆಗೆ ಬರ್ಬೇಕಂತಲೇ ಭಯ ಬೀಳ್ತಾವ್ರಿ. ಕೆಲವರೆಲ್ಲ ಸ್ಕೂಲ್ಗೆ ಹೋಗಿಲ್ಲ ಇವತ್ತೆಲ್ಲ ಈ ಥರ ನೋಡಿಬಿಟ್ಟು. ಏನು ಸರ್ ಈ ಥರ ಕೈ ಕಾಲೆಲ್ಲ ಮುರಿದಾಕೋದು. ಈ ನಾನು ಹೇಳೋದೇನೆಂದರೆ ಭಾರಿ ಕಟ್ಟುನಿಟ್ಟವಾಗಿ ಈ ನಮ್ಮ ಪೊಲೀಸ್ ಇಲಾಖೆ ಅಷ್ಟೇ, ಯಾವರೇ ಒಬ್ಬ ಎಷ್ಟೇ ಇನ್ಫ್ಲುಯೆನ್ಸ್ ಇದ್ರೂ ಬಿಡ್ದಿರ ಇಂಥ ನನ್ನ ಮಕ್ಕಳ ಕೈಯ ಕಾಲ ಮುರಿದಾಕಿ ತಗೊಂಡಾಗ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನಾನು ಈ ಗ್ರಾಮಸ್ಥನಾಗಿ ನಾನೊಬ್ಬ ಅಣ್ತಮ್ಮಂದ್ರಾಗಿ ಹೇಳ್ತಾ ಇದ್ದೀನಿ, ಈ ಥರ ಯಾರಿಗೂ ಅಗೋರ್ಗೆ ಬರ್ಕೊಡ್ದು ಈ ಥರ.